ನಾನು ನಿಮ್ಮ ಪ್ರೀತಿಯ ಸಂದೇಶ್ ನಾಯ್ಕ್ ಸಿರ್ಸಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವೆಲ್ಲ ಹೊಂಟಿವಿ ಅಣ್ಣ? ಇವತ್ತಾ ನಮ್ಮ ಕನ್ನಡದ ಮೊದಲದ ರಾಜಧಾನಿ ಕದಂಬರಾಡಿದಂಥ ನಾಡು, 2000 ವರ್ಷಗಳ ಹಿಂದೆ ಕದಂಬರಾಡಿದಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಹೋಗುವ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ಎಲ್ಲರೂ ಹೋಗಿ ಕದಂಬರ ರಾಜಧಾನಿ ನೋಡೋಣ. ಇವತ್ತು ನಾವ್ ಎಲ್ಲಿ ಹೊಂಟಿವಿ? ಕದಂಬರ ರಾಜಧಾನಿ ನೋಡ್ಲಿಕ್ಕೆ. ಅಣ್ಣ ಎಷ್ಟು ಕಿಲೋಮೀಟರ್ ಆಗ್ತದೆ ಸಿರ್ಸಿಯಿಂದ? ಇಲ್ಲಿಂದ ಸುಮಾರು 22-23 ಕಿಲೋಮೀಟರ್ ಆಗುತ್ತೆ. ಬನವಾಸಿಗೆ ಹೋದ್ರೆ 24, ಬನವಾಸಿಕ್ಕಿಂತ ಹಿಂದೆ ಗುಡ್ನಾಪುರಕ್ಕೆ ಹೋದ್ರೆ 22. ಕದಂಬರ ರಾಜಧಾನಿ ದೊರೆ ಯಾರಂತ ಗೊತ್ತುಂಟಣ್ಣ? ಮಯೂರ ವರ್ಮ. ಎಸ್. ಅಣ್ಣ ಇನ್ನು ಎಷ್ಟು ದೂರ ಇದೆ ಗುಡ್ನಾಪುರಕ್ಕೆ? ಇದಕ್ಕಲ್ಲ ಗುಡ್ನಾಪುರ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಶ್ರೀ ಕ್ಷೇತ್ರ ಗುಡ್ನಾಪುರ ಶ್ರೀ ಬಂಗಾರೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಇದು ಎಂಟ್ರೆನ್ಸ್. ಇಲ್ಲಿಂದ ಸೀದಾ ಹೋಗ್ಬೇಕು. ಇನ್ನು ಬಂಗಾರ ಎಲ್ಲ ಫುಲ್ ಉಂಟಾ ದೇವಸ್ಥಾನದಲ್ಲಿ? ಬಂಗಾರೇಶ್ವರ ಅಂತ ಹೇಳಿ ಉಂಟು. ಬಂಗಾರೇಶ್ವರ ಹೆಸರು ಹೆಂಗ್ ಬಂತು ಅಂದ್ರೆ, ಹಿಂದಿನ ಕಾಲದಲ್ಲಿ ಮದುವೆ ಮಾಡಬೇಕಾದ್ರೆ ಜನರಿಗೆ ಬಂಗಾರ ದುಡ್ಡೆಲ್ಲ ಇರ್ತಿರ್ಲಿಲ್ಲ. ಅವಾಗ ಈ ದೇವ್ರ ಹತ್ರ ಬಂದು ಬೇಡಿಕೆ ಇಡ್ತಿದ್ರಂತೆ. ಬೆಳಗ್ಗೆ ಲಗ್ನ ಪತ್ರ ಇಟ್ಟೋದ್ರೆ ಸಂಜೆ ಇಟ್ರೆ ಬೆಳಗ್ಗೆ ಅಲ್ಲಿ ಬಂಗಾರ ದುಡ್ಡು ಮದುವೆಗೆ ಏನ್ ಬೇಕು ಅದೆಲ್ಲ ಅಲ್ಲಿ ಇರ್ತಿತ್ತಂತೆ. ಆಸಂಗುರು ನೋಡಲ್ಲಿ ಹೊಳೆ ಎಲ್ಲ ತುಂಬಿದೆ. ಇದು ನಮ್ಮ ಅಜ್ಜಿ ನಮಗೆ ಹೇಳಿದ ಕಥೆ. ಹೌದಾ? ಆಮೇಲೆ ಒಬ್ರು ಮನೆ ತಂದವ್ರು ಏನ್ ಮಾಡಿದ್ರು ಅಂದ್ರೆ ರಿಟರ್ನ್ ತಂದೆ ಕೊಡ್ಲಿಲ್ಲ. ಮದುವೆ ಎಲ್ಲ ಅವಾಗಿಂದ ದೇವ್ರು ಕೊಡ್ಲಿಲ್ಲ. ಶ್ರೀ ಬಂಗಾರೇಶ್ವರ ದೇವಸ್ಥಾನ ಇದೆ. ಈ ಥರ ನೀರು ತುಂಬಿಕೊಂಡು ಒಂದು ಮೆಕ್ಕೆ ಇರಲ್ಲ. ಓ ಫುಲ್ ನೀರು ತುಂಬಿಟ್ಟಿದೆ. ಸಂಪೂರ್ಣ ಜಲಾವೃತವಾಗಿದೆ. ಈ ರೀತಿ ನೀರು ತುಂಬಿದ್ರೆ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ಎಂಬುದಕ್ಕೆ ವಾಡಿಕೆ. ಇದೆಲ್ಲ ಟೈಮಲ್ಲಿ ಹೀಗೆ ಇರ್ತದ ಅಣ್ಣ? ಮಳೆಗಾಲದಲ್ಲಿ ಮಾತ್ರ ಈ ಥರ ತುಂಬಿಕೊಳ್ಳೋದು. ಬಾಕಿ ಟೈಮಲ್ಲಿ ಬಂದರೆ ದೇವ್ರ ಮೂರ್ತಿ ನೋಡ್ಬೋದಾ? ಆರಾಮ್ಸೆ ನೋಡ್ಬೋದು. ಮೂರ್ತಿ ನಾನು ನಿಮಗೆ ಕಳಿಸ್ತೀನಿ. ಇದೆ ನನ್ನ ಹತ್ರ, ಲಿಂಡಲ್ಲಿ ಹಾಕಿರ್ತೀನಿ. ನೋಡ್ತಾ ಇದ್ದೀರಾ, ಈ ಒಂದು ಬಂಗಾರೇಶ್ವರ ದೇವಸ್ಥಾನದಲ್ಲಿ ಈ ರೀತಿ ನೀರು ತುಂಬಿದೆ. ಕೆರೆಗಳನ್ನ ಫುಲ್ಲು ಮೂರ್ತಿಯ ವಿಗ್ರಹ ಮುಳುಗೋಗಿದೆ. ಈ ಥರ ಮುಳುಗಿದ್ರೆ ಏನು ಹೇಳ್ತಾರೆ ಅಂದರೆ ಮಳೆ ಬೆಳೆ ಸಮೃದ್ಧಿಯಾಗಿ ರಾಜ್ಯದಲ್ಲಿ ಉತ್ತಮವಾದ ಒಂದು ಬೆಳೆಯನ್ನು ಕಾಣ್ಬೋದು ಅಂತ ಈ ಕೆರೆ ತುಂಬಿದಾಗ ಪ್ರತಿ ವರ್ಷಗಳು ಹೇಳ್ತಾರೆ. ಈ ವರ್ಷ ದೇವರ ಮೂರ್ತಿ ಕೂಡ ಮುಳುಗಿದೆ. ಆಮೇಲೆ ಇಲ್ಲಿ ಹರಕೆಗಳನ್ನು ಆದಷ್ಟು ಜನರು ಹರಕೆಗಳನ್ನು ಕೊಡ್ತಾರೆ. ಯಾವ ರೀತಿ ಅಂದರೆ ಮಕ್ಕಳಾಗಿದ್ದರು ಮಕ್ಕಳ ಆಗಲಿ ಅಂತ ಬೇಡ್ಕೊಂಡು ಅವರ ತಲೆ ಜೋಳವನ್ನು ಇಲ್ಲೇ ಮಾಡುತ್ತಾರೆ ಈ ಸೈಡಿಗೆಲ್ಲ. ಆಮೇಲೆ ಕದಂಬರ ಆಡಳಿತಕ್ಕೆ ಕಟ್ಟಿಸಿದಂಥ ಒಂದು ದೇವಸ್ಥಾನ. ಈಗ ಕಬಿಟ್ಟವನ್ನು ಅಭಿವೃದ್ಧಿ ಮಾಡಿ ಜನ ಈ ರೀತಿ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಟ್ಟಕ್ಕೆ ಮಾಡಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತಾರೆ. ಈಗ ಬನ್ನಿ ತೋರಿಸ್ತೀನಿ. ದಯವಿಟ್ಟು ಬಂದಂಥ ಪ್ರೇಕ್ಷಕರುಗಳೆಲ್ಲ ಏನಕ್ಕೆ ತಿಳ್ಕೊತಿದ್ದೀವಿ ಅಂತಂದರೆ, ಯಾವುದೇ ಪ್ರೇಕ್ಷಣಿಕ ಸ್ಥಳಗಳಿಗೆ ಹೋದರೂ ಈ ಥರ ಬಂದಂಥ ಬಾಕಿಗಳಾಗಲಿ ಅಥವಾ ಏನೇ ಕಸ ಇದ್ದರೂ ಡಿಸ್ಪ್ಲೇ ಇರ್ತಾರಂತ ಎಲ್ಲ ಮಾಡಿ ಒಂದು ಪ್ರೇಕ್ಷಣಿಕ ಸ್ಥಳಗಳನ್ನು ನೀವು ನಿಮ್ಮ ಕೈಯಾರೆ ಹಾಳು ಮಾಡ್ತಾ ಇದ್ದೀರಾ. ಮುಂದಿನ ಪೀಳಿಗೆಗಳಿಗೂ ಬೇಕು ಅಂದರೆ ನಾವು ಸ್ವಚ್ಛವಾಗಿರಬೇಕು. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇವತ್ತು ಶ್ರೀ ಬಂಗಾರೇಶ್ವರ ದೇವರನ್ನು ದರ್ಶನ ಮಾಡ್ಕೊಳ್ಳುವಂಥ ಬಂದ್ವಿ. ಬಟ್ ಆದರೆ ನೀರಿನಿಂದ ಫುಲ್ ಜಲಾವೃತವಾಗಿರೋದ್ರಿಂದ ಮೂರ್ತಿಯನ್ನು ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಇನ್ನು ಮುಂದಿನ ವಿಡಿಯೋಗಳಲ್ಲಿ
ನಾವು ಬಂದು ನಿಮಗೆ ತೋರಿಸ್ತೀವಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಆಯ್ತಾ? ಅಣ್ಣ ಇದು ಎಲ್ಲಿ ಕರ್ಕ ಬಂದಿಯಾ? ಇದು ಕದಂಬರು ಆಳಿದಂಥ ಒಂದು ದೇವಸ್ಥಾನ. ಇಲ್ಲಿ ರಾಣಿ ಸ್ನಾನ ಮಾಡೋ ವಸತಿಗೃಹ ಎಲ್ಲ ಇದೆ. ಹಾಗೆ ಕದಂಬ ಜೊತೆ ಮೊದಲೇ ದಿನ ಇಲ್ಲಿಂದನೇ ಹೋಯ್ತಾರೆ. ಹೌದಾ? ತೋರಿಸ್ತೀನಿ. ಇಂಟ್ರೆಸ್ಟಿಂಗ್ ಇದೆ, ಬನ್ನಿ ನೋಡುವ. ಸಂದೇಶ್ ಅಣ್ಣ ಇಲ್ಲೇನೋ ಬೋರ್ಡ್ ಇದೆ, ಏನು ಗೊತ್ತುಂಟಾ ಇದು? ಈ ಬೋರ್ಡ್ ಏನಂತಂದ್ರೆ ಆ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ದೇವಾಲಯವು ಒಂದು ಗುಡ್ಡದ ಮೇಲಿದ್ದು ಮೂಲತಃ ಕಲ್ಯಾಣ ಚಾಳೂರು ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಜೈನ ಮಂದಿರವಾಗಿತ್ತು. ಕ್ರಮೇಣ ಜೀರ್ಣೋದ್ಧಾರ ಹೊಂದಿ ಈಗ ವೀರಭದ್ರ ಮೂರ್ತಿಯನ್ನು ಕಾಣಬಹುದು. ಕಲಾ ವಿನ್ಯಾಸದಲ್ಲಿ ಗರ್ಭ ಅರ್ಧಮಂಟಪ ಮತ್ತು ನವರಂಗಗಳಿಂದ ಕೂಡಿದೆ. ನವರಂಗದಲ್ಲಿ ರತಿ ಮನ್ಮಥ, ವೀರಭದ್ರ, ಪಾರ್ಶ್ವನಾಥ ಮತ್ತು ಮಹಾವೀರ ಮೂರ್ತಿಗಳಿವೆ. ಇದೆಲ್ಲ ಹಿಂಗೆ ಬಾಕಿದೆಲ್ಲ. ಇದು ಶಾಸನ 20 ಅಡಿ ಹೊಂದಿರುವ ಇದೊಂದು ಶಿಲಾಶಾಸನ ಸ್ತಂಭ ಅಂತ ಹೇಳ್ಬೋದು. ರಾಜ ರವಿವರ್ಮ, ಕದಂಬರ ಕಾಲದಲ್ಲಿ ರವಿವರ್ಮ ಅವರ ವಂಶಾವಳಿಗಳನ್ನು ಸಮೇತ ಇಲ್ಲಿ ಈ ಕಂಬದಲ್ಲಿ ಕಾಣಬಹುದು. ಸ್ವಲ್ಪ ಜೂಮ್ ಆಗಿ ಕಾಣ್ತೀವಿ. ಓಂ ನಮಃ ಶಿವಾಯ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನಾವು ಯಾವುದೇ ಒಂದು ಬೇಡಿಕೆಯನ್ನು ಬೇಡ್ಕೊಂಡಾಗ ಈಡೇತು ಶಿವ ಆದರೆ ನಮ್ಮ ನಂದೀಶನಿಗೆ ಹೇಳಿದಾಗ ಅವನು ಬೇಗ ಅವನಿಗೆ ತಲುಪ್ತಾನೆ. ಅದಕ್ಕೆ ಎಲ್ಲರೂ ನಂದಿಯ ಬಲಭಾಗದ ಬಲಕಿವಿಯಲ್ಲಿ ಏನೇ ಪ್ರಾರ್ಥನೆ ಇದ್ರೂ ಪ್ರಾರ್ಥನೆ ಮಾಡ್ಕೊತಾರೆ. ವಾವ್, ಸೂಪರ್ ಇದೆಯಲ್ಲ ಪ್ಲೇಸ್. ಮತ್ತೊಂದೇನೆಂದರೆ ಕದಂಬರ ಆಡಳಿತ ಕಾಲದಲ್ಲಿ ಏನೇನು ತಲೆ ಓಡಿಸಿದ್ರು ಅಂದರೆ ಒಳಗಡೆ ಒಂದು ರಹಸ್ಯ ಮಾರ್ಗ ಇದೆ. ಇಲ್ಲಿಂದ ಬನವಾಸಿ ದೇವಸ್ಥಾನಕ್ಕೆ ಟಚ್ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ಈ ದೇವರ ಮೂರ್ತಿಯನ್ನು ಇದನ್ನು ಸ್ವಲ್ಪ ಆ ಕಡೆ ತಿರ್ಸಿದಾಗ ಅಲ್ಲಿ ಬಾಗಿಲು ಓಪನ್ ಆಗುತ್ತೆ. ಅದ್ರ ಮುಖಾಂತರ ರಾಜಮಾರ್ಗಗಳನ್ನು ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಈ ನಂದಿಯ ಅರ್ಧ ಕಿವಿ ಏನಿದೆ ಅಲ್ವಾ, ಇದು ಕತೆ ಏನು ಬರುತ್ತೆ ಅಂತ ಅಂದರೆ, ಇದು ಆಕಾಶದಲ್ಲಿ ಹಾರಾಡ್ತಿರ್ಬೇಕಾದ್ರೆ ಕೆಳಗಡೆ ಇಳಿದೇ ಇರುವ ಕಾರಣಕ್ಕೆ ರಾಜ ಕತ್ತಿಯಿಂದ ಕಡಿದಾಗ ಅರ್ಧ ಕಿವಿ ಎಲ್ಲೋ ಬಿದ್ದಿದೆ, ಇದು ಇಲ್ಲಿ ಬಂದು ಇಳಿದಿದೆ ಎಂಬುದು ವಾಡಿಕೆ. ಅಣ್ಣ ಸಿಕ್ಕಾಪಟ್ಟೆ ಮಳೆ, ವಿಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಾ ಉಂಟು. ಪ್ರೇಕ್ಷಕರಿಗೋಸ್ಕರ ಎಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ ಮಾಡೋ ಬಾ. ಓಕೆ ಬಾಸ್, ಏನಿದ್ರು ಸ್ಟೋರಿ? ಅವಾಗಲೇ ಹೇಳಿದ್ನಲ್ವಾ, ರಾಜ ಮನ್ಮತಿಗೋಸ್ಕರ, ರಾಣಿಯರಿಗೋಸ್ಕರ ಪೂಜೆ ಮಾಡಲಿಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿದಂತ. ಇದು ಒಳಗಡೆ ಜೂಮ್ ಹಾಕ್ತೀನಿ ಬಾ. ಬಂದೆ. ಓ, ಇದು ಸಿಕ್ಕಾಪಟ್ಟೆ ಗುಹೆ ತರ ಇದೆ. ಒಳಗಡೆ ಇನ್ನೂ ಕತ್ಲೆ ಇದೆ. ಹೌದಾ? ಇಲ್ಲಿ ಒಳಗಡೆ ಬಿಡಲ್ವಾ ನಮ್ಗೆ? ಅಂದ್ರೆ ಪರ್ಮಿಷನ್ ತಗೋಬೇಕು, ಅದು ಕೀ ಇದ್ರೆ ಹೋಗ್ಬೋದು ಒಳಗಡೆ. ಓಕೆ ಬಾಸ್. ಇದು ಸ್ನಾನಗೃಹ ರಾಣಿಯವ್ರದ್ದು. ಹೌದಾ? ವಾವ್, ಇಲ್ಲಿಂದ ಗುಡ್ನಾಪುರ ಹೊಳೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ರಾಜರು ಏನಂದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡು, ಇಲ್ಲಿ ಊಟ ತಿಂಡಿ ಮಾಡ್ಕೊಂಡು, ರಾಣಿಯರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೋಸ್ಕರ ಇದೊಂದು ಉತ್ತಮವಾದ ಒಂದು ಜಾಗವನ್ನು ಆಯ್ಕೆ ಮಾಡಿ ಇಲ್ಲಿ ಒಂದು ದೇವಸ್ಥಾನವನ್ನು, ಅವರು ಸ್ನಾನ ಕೊಠಡಿಗಳನ್ನು, ಗೃಹಗಳನ್ನು ಕಟ್ಕೊಂಡಿದ್ರು. ಈ ಕೆರೆ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇವಾಗ ಈ ಮರಗಳೆಲ್ಲ ಬೆಳೆದಿದೆ, ಮೊದಲು ಇಲ್ಲಾಗಿತ್ತು. ಇಲ್ಲಿಂದ ಇಡೀ ಪೂರ್ತಿ ಕೆರೆ ಕಾಣಿಸ್ತಾ ಇತ್ತು. ಆ ವ್ಯೂ ನೋಡ್ಲಿಕ್ಕೋಸ್ಕರ ರಾಣಿಯರು ಇಲ್ಲಿಗೆ ಬರ್ತಾ ಇದ್ರು ರಾಜನ ಜೊತೆ. ರಹಸ್ಯ ಮಾರ್ಗ ಇದೆ ಅನ್ನಲ್ವಾ, ಅದಿಲ್ಲಿ ಒಳಗಡೆ ಇದೆ, ಬನ್ನಿ. ಆ ತೀರ್ಥಂಕರ ಮೂರ್ತಿ ಕಾಣ್ತಾ ಇದೆ ಅಲ್ವಾ ಸಣ್ಣಕ್ಕೆ, ಆ ಮೂರ್ತಿ ಪಕ್ಕದಲ್ಲೇ ರಹಸ್ಯ ಮಾರ್ಗ ಇದೆ ಇಲ್ಲಿಂದ ಬನವಾಸಿಗೆ ಹೋಗ್ಲಿಕ್ಕೆ ಅಂತ ವಾಡಿಕೆ. ಜಾರ್ತಾ ಇದೆ, ಹುಷಾರು. ಆಮೇಲೆ ಹಿಂದೆ ವಿಡಿಯೋ ನಾವು ಮಾಡಬೇಕಾಗಿತ್ತು. ಇಲ್ಲಿ ಬರುವ ಪ್ರವಾಸಿಗರು ಯಾವ ಟೈಮಲ್ಲಿ ಬಂದ್ರೆ ವ್ಯೂ ಪಾಯಿಂಟ್ ಅನ್ನು ನೋಡ್ಬೋದಣ್ಣ? ಬೆಳಗಿನ ಜಾವ ಬಂದ್ರೆ ಸೂರ್ಯ ಉದಯಿಸ್ತಾನ ನೋಡ್ಬೋದು, ಸಾಯಂಕಾಲ ಬಂದ್ರೆ ಸೂರ್ಯ ಅಸ್ತಮವನ್ನು ಕಾಣ್ಬೋದು. ಇಲ್ಲಿಂದ ಉತ್ತಮವಾಗಿ ಸಮುದ್ರದಲ್ಲಿ ಹೇಗೆ ನೋಡ್ತೀರಾ ಅದಕ್ಕಿಂತ ಚೆನ್ನಾಗಿ ಕಾಣ್ತದೆ. ನೋಡ್ತಾ ಇದ್ದೀರಲ್ಲ ನೀವೇ. ಕದಂಬರ ಒಂದು ಸಮಾಧಿ ಇಲ್ಲಿದೆ, ತೋರಿಸ್ತೀನಿ ಬಾ. ಇದು ರಾಜರ ಸಮಾಧಿ. ಯಾವ ರಾಜ ಅಂತ ಗೊತ್ತಿಲ್ಲ, ಬಟ್ ಅದ್ರ ಮೇಲಿದೆ. ಆ ಅಕ್ಷರ ನಮ್ಗೆ ಓದೋಕ್ಕಾಗಲಿಲ್ಲ. ಕಾಣಿಸು. ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಂಟೆಂಟ್ಗೊಂದಿಗೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.